ಅಕ್ಕನಿಗೆ ಡೇ ಡ್ಯೂಟಿ, ನನಗೆ ಮತ್ತು ಅವಳಿಗೆ ನಮಗಿಬ್ಬರಿಗೆ ನೈಟ್ ಇತ್ತು ಇವತ್ತಿಂದ. ಯಾರಿಲ್ಲ ಇವತ್ತು, ನನಗೆ ಒಬ್ಬಳೇ ಇದ್ದು. ಸ್ನೇಹಿತರೆ, ಇವತ್ತು ನಾನು ನಿಂತಿರೋದು ಪುಷ್ಪರಾಜ್ ಆಸ್ಪತ್ರೆ, ಕಲ್ಲಡ್ಕದ ಪುಷ್ಪರಾಜ್ ಆಸ್ಪತ್ರೆ ಎದುರು ನಿಂತ್ಕೊಂಡಿದ್ದೀನಿ. ಇಲ್ಲಿಂದ ಲಾವಣ್ಯ, ಬಂಟ್ವಾಳ, ಇಲ್ಲಿಂದ ಒಂದು 8-10 ಕಿಲೋಮೀಟ್ರ್ ಆಗುತ್ತೆ. ಆ ಬಂಟ್ವಾಳದ ಬಸ್ ಸ್ಟಾಪ್ ಅಂದರೆ BC ರೋಡ್ ಬಸ್ ನಿಲ್ದಾಣ ಇದೆಯಲ್ಲ, ಅಲ್ಲಿಂದ ಕಕ್ಕೆ ಪದವು ಅವ್ರ ಗ್ರಾಮಕ್ಕೆ ಹೋಗಬೇಕಾಗಿತ್ತು. ನೋಡಿ, ಇಲ್ಲಿಂದ ಪ್ರತಿನಿತ್ಯ ಅದೇ ಹಾಸ್ಪಿಟ್ಲ್ ಸಹೋದ್ಯೋಗಿಗಳ ಜೊತೆಗೆ ಹೋಗ್ತಾ ಇದ್ದಿದ್ದು. ಅಲ್ಲಿ ಹೋಗ್ತಾಯಿದ್ದು. ಇಲ್ಲಿಂದ ನೇರವಾಗಿ ಊರಿಗೆ ಹೋಗೋ ಬಸ್ ಇದ್ದಿದ್ರೆ ಅಟ್ಲೀಸ್ಟ್ ಇದೊಂದು ಸ್ವಲ್ಪ ಸಿಟಿ ಥರ ಇದೆ, ಬಸ್ ಸ್ಟ್ಯಾಂಡ್ನಲ್ಲಿ ಒಂದು ಸ್ವಲ್ಪ ಜನರು ಇರ್ತಾರೆ, ಹಾಗಾಗಿ ಇಲ್ಲ ಅವಳಿಗೆ ರಕ್ಷಣೆ ಸಿಗ್ತಾ ಇತ್ತೇನೋ ಗೊತ್ತಿಲ್ಲ. ಅವನು ಯಾವ ರೀತಿಯಾಗಾದರೂ ಆಕೆ ಪ್ರಾಣವನ್ನು ಕಿತ್ಕೊಳ್ಬೇಕು ಅನ್ನೋ ನೀಚನಾಗಿದ್ದಾಗ ಆ ಥರದ್ದು ಹೇಯ ಕೃತ್ಯ ಎಲ್ಲಿ ಬೇಕಾದರೂ ಮಾಡ್ತಿದ್ದ. ಬಟ್ ಅವನಿಗೆ ಒಂದು ಅವಕಾಶ ಸಿಕ್ಕಿದ್ದು BC ರೋಡ್ ಬಸ್ ಸ್ಟಾಪ್ನಲ್ಲಿ. ಸೊ ಇದು ನಾವು ಅವರ ಆಸ್ಪತ್ರೆಯ ಮುಂಭಾಗದಲ್ಲಿದ್ದೀವಿ. ಅವ್ರ ಸಹೋದ್ಯೋಗಿಗಳು ಏನು ಹೇಳ್ತಾರೆ ಕೇಳೋಣ. ಅವ್ರ ಜೊತೆ ಹೇಗಿತ್ತು ಒಡನಾಟ, ಅವರೆಷ್ಟು ಮಿಸ್ ಮಾಡ್ಕೊಳ್ತಾರೆ, ವೈದ್ಯರು ಏನು ಹೇಳ್ತಾರೆ, ಅದನ್ನೆಲ್ಲವನ್ನು ಕೂಡ ಕೇಳೋಣ. ನೋಡಿ, ಇದು ಪುಷ್ಪರಾಜ್ ಹಾಸ್ಪಿಟ್ಲ್. ಅಗೇನ್ ನಾನು ಮತ್ತೆ ತೋರಿಸ್ತಾ ಇದ್ದೀನಿ. ಪ್ರಮುಖ ರಸ್ತೆ, ನಿಮಗೆ ಮೇಲೆ ಫ್ಲೈಓವರ್ ಬರುತ್ತೆ. ವೈಷ್ಣವಿ ಟೆಕ್ಸ್ಟೈಲ್ಸ್ ಮತ್ತು ಜನೌಷಧಿ ಅನ್ನೋ ಒಂದು ಅಂಗಡಿಗಳಿದೆಯಲ್ಲ, ಅದ್ರ ಮುಂಭಾಗದಲ್ಲಿ. ಇಲ್ಲಿಂದಲೇ ಅವ್ನು ಪ್ಲಾನ್ ಮಾಡ್ಕೊಂಡಿದ್ದಾನೆ ಅನಿಸುತ್ತೆ. ನಾನು ಅವ್ರನ್ನ ಕೇಳಿದೆ, CCTV ಫುಟೇಜ್ ಏನಾದರೂ ಇದೆಯಾ, ನೋಡಿದ್ರೆ ನೀವು ಅದಾದಮೇಲೆ ಅಬ್ಸರ್ವ್ ಮಾಡೋರ ಅಂತ. ಪೊಲೀಸವ್ರು ತನಿಖೆ ನಡೆಸ್ತಾ ಇರ್ತಾರೆ, ಅವ್ನು ಎಲ್ಲಿಂದ ಫಾಲೋ ಮಾಡ್ದ ಅಂತ. ಮೇ ಬಿ ಇಲ್ಲಿಂದ ಅವಳು ಎಕ್ಸಿಟ್ ಆದ ನಂತರವೇ ಅವ್ನು ಕಾರ್ನಲ್ಲಿ ಫಾಲೋ ಮಾಡಿರ್ಬೋದು ಅನ್ನೋ ಒಂದು ಊಹೆ ಇದೆ. ಅದೆಲ್ಲವೂ ಕೂಡ ತನಿಖೆ ನಂತರ ಗೊತ್ತಾಗಬೇಕು. ಪುಷ್ಪರಾಜ್ ಮೆಡಿಕಲ್ನಲ್ಲೇ ಕೆಲಸ ಮಾಡ್ತಾ ಇದ್ದಂಥ ಲಾವಣ್ಯ ಅವ್ರ ಜೊತೆ ಸಹೋದ್ಯೋಗಿಗಳು ಡಾಕ್ಟ್ರ್ ಹೇಳ್ತಾ ಇದ್ರು, ಇನ್ನೂ ಕೂಡ ನೋವಿನಿಂದ ಹೊರಬರೋಕ್ಕಾಗ್ತಾಯಿಲ್ಲ, ಅವರಿಗೂ ಕೂಡ ಅಳ್ತಾ ಇದ್ದಾರೆ ಅಂತ. ಅನ್ನೋ ಒಂದಿಷ್ಟು ಕುತೂಹಲ. ಎಲ್ರಿಗೂ ಕೂಡ ಇಡೀ ಕರ್ನಾಟಕ ರಾಜ್ಯ ಈ ಒಂದು ಬೆಚ್ಚ ಬೀಳಿಸೋ ಸಂಗತಿಯಿಂದ ಆಘಾತ ಆಗಿರೋದು. ಏನಿದು ಈ ಥರದೊಂದು ಘಟನೆ ನಡೆದು ಬಿಡ್ತಲ್ಲ ಅಂತ. ನಿಮ್ಮ ಜೊತೆಗಿದ್ದವ್ರೆ, ನಿಮಗೆ ತುಂಬ ಗೊತ್ತಿರುತ್ತೆ, ತುಂಬ ಆತ್ಮೀಯರು ಇರ್ತೀರಿ, ನಿಮ್ಮ ಹತ್ರ ಹಂಚ್ಕೊಳ್ದೇ ಇರೋ ನೋವುಗಳನ್ನೆಲ್ಲ ಹಂಚ್ಕೊಂಡಿರ್ತಾರೆ ಅಂತ ನಾನು ಭಾವಿಸ್ತೀನಿ. ಅವತ್ತಿನ ದಿನ ಹೇಗಿದ್ರು ಅವರು, ಜೊತೆಗೆ ಕಳೆದ ಇಷ್ಟು ದಿನಗಳ ಕಾಲ ನಿಮ್ಮ ಜೊತೆ ಒಡನಾಟ ಹೇಗಿತ್ತು ಅಂತ? ಅವಳು ಇಲ್ಲಿಗೆ ಜಾಯ್ನ್ ಆದ ದಿನದಿಂದ ಹೇಗೆ ಇದ್ಲೋ ಅದೇ ರೀತಿ ನಿನ್ನೆ ತನಕನೂ ಇದ್ಲು, ಮೊನ್ನೆ ತನಕನೂ ಖುಷಿಯಾಗೇ ಇದ್ಲು. ಯಾವುದೇ ಮನಸ್ಸಲ್ಲಿ ನೋವಿದ್ದಾಗಲಿ ಯಾವ ರೀತಿಯಲ್ಲೂ ಇರಲಿಲ್ಲ ಅವಳು. ಎಲ್ಲರ ಜೊತೆ ಖುಷಿಯಾಗಿ ನಗಡಿಕೊಂಡು ನಮ್ಮನ್ನು ನಗಿಸ್ಕೊಂಡು ಇದ್ಲು, ಚೆನ್ನಾಗೇ ಇದ್ಲು. ಈ ರೀತಿ ಒಂದು ನೋವುಂಟು ಅವಳಿಗೆ, ಅದನ್ನು ಯಾರ ಹತ್ರನೂ ಹೇಳ್ಕೊಳ್ಳೂ ಇಲ್ಲ. ಇತ್ತು ಅಂತ ನಮಗೆ ಅನ್ನಿಸ್ತಾನೂ ಇಲ್ಲ ಆಯ್ತು ಅವಳ ನೋಡುವಾಗ. ಇರ್ಬೋದು ಈ ರೀತಿ ಅವಳ ಜೀವನದಲ್ಲಿ ಆಗಿರ್ಬೋದು ಅಂತ ಅನ್ನಿಸ್ತಾನೂ ಇಲ್ಲ ಆಯಿತು. ಚೆನ್ನಾಗೇ ಇದ್ಲು ಅವಳು. ಅವರ ಅಕ್ಕನೂ ಇಲ್ಲೇ ಕೆಲಸ ಮಾಡ್ತಾ ಇದ್ರೆ, ಇಲ್ಲೇ ಮೆಡಿಕಲ್ ಇದ್ರಲ್ಲ ಫಾರ್ಮಸಿಯಲ್ಲೇ ಇದ್ಲು. ಓಕೆ ಓಕೆ. ತಾನಾಯಿತು, ತನ್ನ ಕೆಲಸ ಆಯಿತು, ಟೈಮಿಂಗ್ಸ್ ಬರೋದು ಹೋಗೋದು ಅದೇ ಮಾಡ್ತಾ ಇದ್ಲು. ಅವಳ ಅಕ್ಕನ ಜೊತೆ ಮಾತಾಡ್ತಿದ್ದಾಗೆ ನಮ್ಮ ಜೊತೆನೂ ಅದೇ ರೀತಿ ಇದ್ಲು. ಯಾವುದನ್ನು ಹೇಳ್ಕೊಳ್ತಿಲ್ಲ ಆಯಿತು. ಆ ರೀತಿ ಉಂಟು ಅಂತ ನಮಗೆ ಗೊತ್ತಿಲ್ಲ, ಅಂದರೆ ಆ ರೀತಿ ಇಲ್ಲ ಅವಳಿಲ್ಲ ಇತ್ತು. ಖುಷಿಯಾಗೇ ಇದ್ಲು. ನಿಮಗೆ ಅವತ್ತಿನ ದಿನ ಏನು ಯಾವಾಗ ಗೊತ್ತಾಯ್ತು ಈ ಸುದ್ದಿ ಈ ಥರ ಆಗಿದೆ ಅಂತ? ನೀವು ಇಲ್ಲಿದ್ರಾ ಅಥವಾ ಮನೇಲಿ? ಇಲ್ಲ, ನಾನು ಹೋಗಿದ್ದೆ. ನಮಗೆ ಫೋನ್ ಬಂತು, ನಮ್ಮ ಇಲ್ಲಿ ಫ್ರೆಂಡ್ಸಿಂದ ಫೋನ್ ಬಂತು ಈ ರೀತಿ ಆಗಿದೆ ಅಂತ. ನಿಮಗೆ ಶಾಕ್ ಆಯ್ತು ಮೇಡಮ್? ನಂಬಿದ್ರಾ ಈ ಥರ? ಅಂದರೆ ನಮಗೆ ನಂಬಲಿಕ್ಕೆ ಆಗಲಿಲ್ಲ. ಅಂದರೆ ಸಂಜೆ ತನಕ ಒಟ್ಟಿಗೆ ಚೆನ್ನಾಗೇ ಇದ್ಲಲ್ವಾ, ನಂಬಲಿಕ್ಕೆ ಆಗಲಿಲ್ಲ ನಮ್ಮಿಂದ. ಬಿಡುವಿನ ಸಮಯದಲ್ಲೆಲ್ಲ ಓದ್ತಾ ಇದ್ರು ಅಂತ ಕೇಳ್ಪಟ್ಟೆ ನಾನು, ಹೌದಾ? ಹೌದೌದು. ನೆಕ್ಸ್ಟ್ ವೀಕ್ ಎಕ್ಸಾಮ್ ಇತ್ತು, 6 ದಿವಸ ರಜೆ ಕೂಡ ಹಾಕಿದ್ಲು, ಅದಕ್ಕೆ ಹೋಗ್ತಾ ಇದ್ಲು ಅವಳು. ಈ ಥರ ಫಾಲೋ ಮಾಡೋದು, ಯಾರೋ ಬರೋದು ಹಾಸ್ಪಿಟ್ಲಲ್ಲಿ, ಆ ಥರದ್ದು ಏನಾದ್ರು ಅನ್ಯೂಶುವಲ್ ನಿಮಗೆ? ಇಲ್ಲ, ಅವಳೊಂದು ಫೋನಲ್ಲಿ ಕೂಡ ಇಲ್ಲ ಆಯಿತು. ಅವಳಷ್ಟಕ್ಕೆ ಡ್ಯೂಟಿ ಮಾಡ್ತಾ ಇದ್ಲು. ಅಪರೂಪಕ್ಕೆ ಒಂದ್ಸಲ ಫೋನಲ್ಲಿ ಏನಾದರೂ ರೀಲ್ಸ್ ನೋಡ್ತಾ ಆ ರೀತಿ ಎಲ್ಲ ಇದ್ಲು. ಫೋನಲ್ಲೆಲ್ಲ ಮಾತಾಡೋದು ಈ ರೀತಿ ಅಂತ ಇಲ್ಲ ಆಯಿತು ಅವಳು. ಹಾಗಾಗಿ ನಮಗೆ ಅವಳ ಬಗ್ಗೆ ಏನೂ ಗೊತ್ತಿಲ್ಲ, ಚೆನ್ನಾಗೇ ಇದ್ಲು. ನೋಡಿ ಮೇಡಮ್, ನೀವು ತುಂಬ ಪ್ರಾಂಪ್ಟಾಗಿ ಹೇಳ್ತಾ ಇದ್ದೀರಿ. ಏನು ಅವಳು ಇದ್ದಿದ್ದು ಹೇಗೆ, ಮೊಬೈಲ್ ಎಷ್ಟು ಯೂಸ್ ಮಾಡ್ತಾಯಿದ್ರು, ಯಾರ ಹತ್ರನಾದ್ರು ಇದ್ದರೆ ಪ್ರೀತಿ ಇದ್ದರೆ ಫೋನಲ್ಲಿ ಮಾತನಾಡ್ತಾ ಇರ್ತಾರೆ. ಬಟ್ ಇದು ಹೇಗೆ ಮೇಡಮ್, 4 ವರ್ಷಗಳ ಹಿಂದಿನ ಪ್ರೀತಿ, ಏನು ನಿಮಗೆ ಎಷ್ಟು ಇದು ವಿಚಿತ್ರ ಅಂತ ಅನ್ಸಲ್ವಾ? ನಮಗೆ ಅದರ ಬಗ್ಗೆ ಏನೂ ಹೇಳಲಿಕ್ಕೆ ಬರ್ತಾ ಇಲ್ಲ, ನಮಗೆ ಗೊತ್ತಿಲ್ಲ. ಅಂದರೆ ಈ ರೀತಿ ಇತ್ತು ಅವಳಿಗೆ ಅಂತಲೂ ನಂಬಕ್ಕಾಗ್ತಾ ಇಲ್ಲ ಅಷ್ಟೇ. ನಮಗೆ ಗೊತ್ತಿಲ್ಲ ಬೇರೆ ಏನು ಅವಳ ಬಗ್ಗೆ. ನಮ್ಮ ಹತ್ರ ಚೆನ್ನಾಗೇ ಇದ್ಲಲ್ಲ, ಹಾಗಾಗಿ ಅವಳ ಜೀವನದಲ್ಲಿ ಈ ರೀತಿ ಉಂಟು ಅಂತ ನಾವು ಹೇಳಲಿಕ್ಕೆ ಬರೋದಿಲ್ಲ ಅಷ್ಟೇ. ಪರ್ಸ್ನಲ್ ಆಗಿ ಅಂದರೆ ಎಲ್ಲೋ ಒಂದು ಕಡೆ ನೋವನ್ನ ನುಂಗ್ಕೊಂಡು ಕೆಲಸ ಮಾಡ್ತಾ ಇದ್ರು ಅಂತ ಏನು ಗೊತ್ತಾಗ್ತಾ ಇಲ್ಲ. ಅಂದರೆ ಆ ರೀತಿ ಇದ್ದ ಹಾಗೆ ಇಲ್ಲ. ಇವಾಗ ನಮಗೇನಾದರೂ ಬೇಸರ ಆದರೆ ನಾವು ಒಂದು ಹೊತ್ತಲ್ಲಾದರೂ ತೋರಿಸ್ತೇವಲ್ಲ, ಅವಳ ಆ ರೀತಿ ಇಲ್ಲ ಇತ್ತು. ಸರಿಯಾಗೇ ಇದ್ಲು. ಬೆಳಿಗ್ಗೆ ಹೇಗೆ ಬಂದ್ಲು ಸಂಜೆ ತನಕ ಅದೇ ರೀತಿ ಇರ್ತಿದ್ಲು. ನಗ್ಸೋದು, ತಮಾಷೆ, ತಲಾಟೆ ಅವಳೇ ಜಾಸ್ತಿ ಮಾಡ್ತಾ ಇದ್ಲು, ನಮ್ಮನ್ನು ನಗಿಸ್ತಾ ಇದ್ಲು. ಇವ್ರ ಜೊತೆನೆ ಇರ್ತಿದ್ಲು, ಹೋಗುದು ಬರೋದೆಲ್ಲ ಇವ್ರ ಜೊತೆನೆ ಮಾಡ್ತಾ ಇದ್ಲು. ಚೆನ್ನಾಗಿ ಇದ್ಲು, ಸ್ವಲ್ಪ ಕೂಡ ಬೇಸರದಲ್ಲಿ ಇದ್ದವಳಲ್ಲ ಅವಳು. ನಿಮ್ಮ ಅವ್ರ ನಡುವಿನ ಒಡನಾಟ ಎಷ್ಟು ತಿಂಗಳು? ಚೆನ್ನಾಗೇ ಇತ್ತು. ಅಕ್ಕ ಅಂತ ಹೇಳ್ಕೊಂಡು ಎಲ್ಲ ವಿಷಯದಲ್ಲೂ, ಕೆಲಸ ಕಲಿಯೋ ವಿಷಯದಲ್ಲಾಗಲಿ ಎಲ್ಲ ವಿಷಯದಲ್ಲೂ ಚೆನ್ನಾಗೇ ಇದ್ಲು. ಇಲ್ಲಿ ಯಾರ ಜೊತೆನೂ ಗಲಾಟೆ ಆ ರೀತಿ ಏನೂ ಇಲ್ಲ ಇತ್ತು, ಚೆನ್ನಾಗೇ ಇದ್ಲು. ಎಷ್ಟು ತಿಂಗಳು ಮೇಡಮ್ ಅವ್ರು ಇಲ್ಲಿ ಕೆಲಸ ಮಾಡಿದ್ದು? 3 ತಿಂಗಳು. ನಿಮ್ಮ ಜೊತೆ ಹೆಚ್ಚು ಒಡನಾಟನ ಅವ್ರದ್ದು? ನೈಟ್ ಡ್ಯೂಟಿಗೆ ನಾವೇ ಇಬ್ಬರು ಇದ್ದದ್ದು.
ಅಂದರೆ ಇಲ್ಲಿಗೆ ಕೆ ಪದವಲ ಅವ್ರ ಊರ ಹೆಸರು ಇಲ್ಲಿಂದ ಬಸ್ ಇಲ್ವಾ ಡೈರೆಕ್ಟ್? ಡೈರೆಕ್ಟ್ ಇಲ್ಲ, ಬಿ ಸಿ ರೋಡಿಗೆ ಹೋಗಿ, ಇಲ್ಲಿಂದ ಬಿ ಸಿ ರೋಡಿಗೆ ಹೋಗಿ ಹೋಗ್ಬೇಕು. ಆಮೇಲೆ ಬಸ್. ಒಟ್ಟಿಗೆ ಯಾರು ಇರ್ತಾರಲ್ವಾ ಡೈಲಿ ಹೋಗ್ಬೇಕಾದ್ರೆ? ಡೈಲಿ ಡೇ ಡ್ಯೂಟಿ ಅವತ್ತು ನಾನು ಮತ್ತು ಅವಳು ಒಟ್ಟಿಗೆ ಹೋಗುದು, ಬಿ ಸಿ ರೋಡ್ ತನಕ ಮಾತ್ರ. ಓಹೋ, ಅವತ್ತಿನ ದಿನ ನೀವಿದ್ರಾ? ಹಾಂ, ಆ ಘಟನೆ ಆದಾಗ ಅಲ್ಲಿ ಜೊತೆಗಿದ್ರಾ? ಇಲ್ಲ, ನಾವು ಮೇಲೆ ಇಳಿಯುದು, ಒಂದು ಸ್ಟಾಪ್ ಜಾಸ್ತಿ ನಂಗೆ ಇಳಿಲಿಕ್ಕೆ, ಅದಕ್ಕಿಂತ ಮೊದಲು ಇವಳು ಇಳಿತಾಳೆ. ಅವ್ರು ಅಲ್ಲಿ ಇಳ್ಕೊಂಡ್ರು, ನೀವು ಮುಂದೆ ಇಳ್ಕೊಳ್ಳಿಕ್ಕೆ ಅಂತ ಹೋದ್ರಿ? ಹೌದು, ಅವ್ರು ಅಲ್ಲಿ ಇಳ್ಕೊಂಡಿದ್ದು. ಬಸ್ಸಲ್ಲಿ ನೀವು ಜೊತೆ ಹೋಗಿದ್ದ ಹಾಗಾದ್ರೆ? ಇಲ್ಲಿಂದ ಜೊತೆಗೇನೆ ಹೋದದ್ದು. ಅಲ್ಲಿ ಅವಳು ಇಳಿದ್ಲು, ಅವಳ ಬಸ್ಸಿಗೆ ಹತ್ತಿದಾಳೆ, ನಾನು ನೆಕ್ಸ್ಟ್ ಸ್ಟಾಪ್ ನಾನು ಇಳಿಲಿಕ್ಕೆ. ಮೇಡಮ್ ಸೀರಿಯಸ್ಲಿ ನನಗೆ ಈಗ ಶಾಕ್ ಅನಿಸ್ತಾ ಇದೆ ನೋಡಿ. ಅಲ್ಲಿವರೆಗೂ ಹೋಗ್ಬೇಕಾದ್ರೆ ಅವರು ಮೈಂಡ್ ಸೆಟ್ ಹೇಗಿತ್ತು ಅಂತ ನಿಮ್ಗೆ ಅನಿಸುತ್ತಲ್ಲ ಜೊತೆಗಿದ್ದ ಪಕ್ಕ? ಹೋಗಿದ್ದೇವೆ ಇಬ್ರು ಕೂಡ. ಮೊಬೈಲ್ ಫೋನ್ ಎಂತ ಯೂಸ್ ಇಲ್ಲ, ಇಲ್ಲಿ ಇಟ್ಟವಳು ಅಲ್ಲಿ ತೆಗೀದೇ ಇಲ್ಲ ಮೊಬೈಲ್. ನಾವಿಬ್ಬರೇ ಮಾತಾಡಿಕೊಂಡೇ ಹೋಗುದು, ಹೀಗೇನು ಮೊಬೈಲ್ ಯೂಸೇ ಮಾಡುದಿಲ್ಲ. ಅವತ್ತಿನ ದಿನ ಏನು ಮಾತಾಡಿದ್ರಿ ಏನಾದರೂ ನೆನಪಿರ್ಬೋದಾ? ಕ್ಯಾಶುವಲ್ ಟಾಕ್ ಆಗಿ ಹೀಗೇನೆ, ಫ್ಯಾಮಿಲಿ ಇಲ್ಲ, ನಾನು ಅಣ್ಣ ಹೀಗೇನೆ. ಇಲ್ಲಿ ಎಂತ ಆಯಿತು ಅದೇ ನಾಗಾಡಿಕೊಂಡು ಹೀಗೇನೆ ಹೋದದು. ನಾವು ಇಳಿಯುವಾಗ ಕೂಡ ನೋಡಿದಾಳೆ, ಹಿಂದೆ ತಿರುಗಿ ಇಳಿತೇನೆ ಅಂತ ಹೇಳಿದಾಳೆ, ಬರ್ತೇನೆ ಅಂತ. ಅವ್ರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಬಗ್ಗೆ, ಮದುವೆನ ಪ್ಲಾನ್ ಇತ್ತ ಮೇಡಮ್ ಅವ್ರು? ಇಲ್ಲ ಇಲ್ಲ, ಎಂತ ಪ್ಲಾನ್ ಇರಲಿಲ್ಲ. ಹಳೆ ಪ್ರೀತಿ ಸ್ನೇಹ ಯಾವ್ದ್ರ ಬಗ್ಗೆ ಹಂಚ್ಕೊಳ್ಳಿಲ್ಲ, ಪರ್ಸನಲ್ ಎಂತ ಹೇಳ್ತಿರ್ಲಿಲ್ಲ. ಹೀಗೇನಿದ್ಲು ನಾರ್ಮಲ್ ಆಗಿ, ಅವತ್ತಿನ ದಿನ ಕೂಡ ಹಾಗೇನಿದ್ಲು. ಅವ್ರು ತುಂಬ ಬೆಸ್ಟ್ ಫ್ರೆಂಡ್ ಅಂದರೆ ಯಾರು ಮೇಡಮ್? ಇಲ್ಲಿ ನೀವು ಗೊತ್ತಿಲ್ಲ ನನಗೆ, ಎಲ್ಲರೂ ಅವರು ಪಾಪ ಕಣ್ಣಲ್ಲಿ ನೀರು ಹಾಕೊಂಡು ಎಲ್ಲರ ಜೊತೆ ಚೆನ್ನಾಗಿದ್ರು ಅಂತ. ಎಲ್ಲರ ಜೊತೆ ಹೀಗೇನಿದ್ಲು. ಇವತ್ತು ನೈಟ್ ಡ್ಯೂಟಿ, ನನಗೆ ಅವಳು ಇಲ್ಲ ಅಂತ ಒಬ್ಬಳೇ. ಅವಳ ಅಕ್ಕನಿಗೆ ಡೇ ಡ್ಯೂಟಿ, ನನಗೆ ಮತ್ತು ಅವಳಿಗೆ ನಮಗಿಬ್ಬರಿಗೆ ನೈಟ್ ಇತ್ತು ಇವತ್ತಿಂದ. ಯಾರಿಲ್ಲ ಇವತ್ತು, ನನಗೆ ಒಬ್ಬಳೇ ಇದ್ದು. ಏನಾದರೂ ಕೊನೆದಾಗ ಏನಾದರೂ ಹೇಳ್ತಾರೆ ಮ್ಯಾಮ್? ಜಾಸ್ತಿ ಪ್ರಶ್ನೆ ಕೇಳಲಿಕ್ಕೆ ಹೋಗೋದಿಲ್ಲ. ಕೊನೆದಾಗ ಅವ್ರು ಹೇಗೆ ಮಿಸ್ ಮಾಡ್ಕೋತೀರಿ, ಎಷ್ಟು ಮಿಸ್ ಮಾಡ್ಕೋತೀರಿ, ಅವ್ರು ಇದ್ದಿದ್ರೆ ನಿಮ್ಮ ಲೈಫ್ ಎಷ್ಟು ಶೈನ್ ಆಗಿರ್ತಿತ್ತು ಅಂತ? ತುಂಬ ಮಿಸ್ ಮಾಡ್ತಾ ಇದ್ದೇನೆ. ಹೌದು, ಒಟ್ಟಿಗೆ ನಮ್ಮ ಡ್ಯೂಟಿಯಲ್ಲಿ ಇದ್ದದ್ದು ಅವಳು. ಅಂದರೆ ಇವತ್ತು ನಮಗೆ ನೈಟ್ ಡ್ಯೂಟಿಯಲ್ಲಿ ಅವಳು ನಮ್ಮ ಜೊತೆ ಇರ್ತಿದ್ಲು. ಈಗ ಇದ್ದಿದ್ರೆ ಪ್ರತಿ ವಾರ ಹಿಂಗೆ ಶಿಫ್ಟ್ ಆಗ್ತಿತ್ತಲ್ಲ, ಒಂದು ವಾರ ಈ ವಾರ ನೈಟ್ ಶಿಫ್ಟ್ ಇತ್ತ? ನೈಟ್ ಶಿಫ್ಟ್ ಇತ್ತು. ಮೊನ್ನೆ ಡೇ ಶಿಫ್ಟಲ್ಲಿ ಈ ಥರ ಆದದ್ದು ಅವಳಿಗೆ. ನೀವು ಅವತ್ತು ಡೇ ಶಿಫ್ಟ್ ಇದ್ರು? ಡೇ ಶಿಫ್ಟಲ್ಲಿ ನೋಡಿದ್ದೇನೆ ಅವಳನ್ನು, ಅಂದರೆ ಸಂಜೆ ಹೋಗುವಾಗ ನಾನೇ ನೋಡಿದ್ದೇನೆ ಅವಳನ್ನು. ಹೌದಾ? ಇಲ್ಲಿಂದ ಹೊರಟಾಗ ನೋಡಿದ್ದೆ. 5 ಕಾಲಾಗಿದೆ ಅವಳು ಹೋಗುವಾಗ. ಇಲ್ಲಿ ಹಾಸ್ಪಿಟ್ಲ್ ಎದುರಿಗೆ ಯಾರಾದರೂ ಫಾಲೋ ಮಾಡೋದು ಆ ಥರದ್ದು ಏನಾದ್ರು ನೋಡಿದ್ರೆ? ಇಲ್ಲ, ನಾವು 5ವರೆಗೆ ಡ್ಯೂಟಿ ಮುಗಿಯೋದು, ನಾವು 5ವರೆಗೆ ಹೋಗೋದು, ಅವಳು ಬೇಗ ಹೋಗಿರ್ತಾಳಲ್ಲ. ಏನಾಯ್ತು ಅಲ್ಲಿ, ಏನೋ ಒಂದು ಸ್ವಲ್ಪ ಮಾಹಿತಿ ಗೊತ್ತಾಯ್ತಾ ನಿಮಗೆ? ನಿಮಗೆ ಎಷ್ಟು ಗಾಬರಿ ಆದ್ರಿ ನೀವು ಈ ಸುದ್ದಿ ಕೇಳಿದ? ನಿಮಗೆ ಎಷ್ಟು ನೋವಾಯಿತು? ನಮಗೆ ಅಂದರೆ ನಾವು ಬಸ್ಸಲ್ಲಿ ಹೋಗ್ತಿದ್ವಿ, ಒಂದು 6 ಗಂಟೆ ಆಗುವಾಗ 6 ಕಾಲಾಗುವಾಗ ಹೀಗೆ ಅಂತ ಗೊತ್ತಾಯ್ತು. ನಮಗೆ ಶಾಕ್ ಆಯಿತು. ಅಂದರೆ ಈಗ ಕಣ್ಣೆದುರು ಹೋದ ಹುಡುಗಿ ಅಲ್ಲ ಅವಳು, ಹೀಗಾದಾಗ ತುಂಬ ಬೇಸರ ಆಯಿತು. ಈ 3 ತಿಂಗಳು ಅವಧಿಲ್ಲ ಹುಡುಗನ ಎಲ್ಲಾದ್ರೂ ನೋಡಿದ್ರಾ ನೀವು? ಇಲ್ಲ ಇಲ್ಲ, ಎಲ್ಲೂ ನೋಡೇ ಇಲ್ಲ, ಗೊತ್ತೇ ಇಲ್ಲ ನಿಮಗೆ? ಗೊತ್ತೇ ಇಲ್ಲ ಈ ಥರ ವಿಷಯ ಅಂತ. ನಿಮ್ಗೆ ಅನ್ಸಿದ ಮಟ್ಟಿಗೆ ಲಾವಣ್ಯ ಹೇಗೆ ಹುಡುಗರ ವಿಷಯದಲ್ಲಿ ಅಥವಾ ಈ ಪ್ರೀತಿ ಸ್ನೇಹ ವಿಷಯದಲ್ಲಿ ಏನು ಅನ್ಸುತ್ತೆ ನಿಮ್ಗೆ? ಇಲ್ಲ ಇಲ್ಲ, ಅಂದರೆ ಅವಳು ಮೊಬೈಲು ಮುಟ್ತಾ ಇರಲಿಲ್ಲ. ಅಂದರೆ ನಮ್ಮ ಜೊತೆನೇ ಜಾಸ್ತಿ ಮಾತಾಡ್ತಾ ಇದ್ಲು. ಅವಳ ಫ್ರೆಂಡ್ಸ್ ಎಲ್ಲ ಊಟಕ್ಕೆ ಒಟ್ಟಿಗೆ ಹೋಗ್ತಾ ಇದ್ಲು. ಆ ಥರ ಮೊಬೈಲೆಲ್ಲ ಯೂಸ್ ಮಾಡೋದೆಲ್ಲ ಕಡಿಮೆ ಅವಳು. ನಾನು ಬೇರೆ ಸಂದರ್ಶನಗಳು ನೋಡ್ತಾ ಇರ್ಬೇಕಾದ್ರೆ ತಿಂಡಿನ ಹಂಚ್ಕೊಳ್ಳೋದು, ಪ್ರೀತಿ ಮಾಡಿ ಕಿತ್ಕೊಳ್ಳೋದು, ಈ ಥರದ್ದೆಲ್ಲ ಹೇಳ್ತಾ ಇದ್ರಿ, ಎಲ್ಲರೂ ಹಂಚ್ಕೊಳ್ತಾ ಇದ್ರಿ. ಏನು ಹೇಳ್ತೀರ? ಹೌದು, ಅಂದರೆ ನಾವು ತಿಂಡಿ ತಂದದ್ದು ಅವಳು ಕೇಳ್ತಾ ಇದ್ಲು, ಕೇಳಿದಕ್ಕೊಳ್ತಾ ಇದ್ಲು, ತಿಂಡಿ ಇದೆಯಾ ನಮ್ಮ ಹತ್ರ ಅಂತ. ಆ ಥರದ ಹುಡುಗಿ ಅವಳು, ತಿಂಡಿದ್ರೆ ತಂದ್ಕೊಡಿ ಅಂತ. ನಂಬುದ್ರಾ ನೀವು ಈ ಥರ ಏನೋ ಒಂದು ಪ್ರೀತಿ ಹಿಂದೆ ಏನೋ 4 ವರ್ಷದ ಹಿಂದಿನ ಪ್ರೀತಿ ಅಂತೆ, ಈಗ ಬಂದು ಈ ರೀತಿಯಾಗಿ ಮಾಡ್ತಾರಂತೆ, ಈ ಥರದನ್ನೆಲ್ಲ ಕೇಳಿದಾಗ ಎಷ್ಟು? ಇಲ್ಲ ಇಲ್ಲ, ಆ ಥರ ಅನ್ಕೊಂಡೇ ಇರಲಿಲ್ಲ ನಾವು, ಆ ಥರ ಪ್ರೀತಿ ಇದೆ ಅಂತ. ಅಂದರೆ ನಮ್ಮ ಜೊತೆ ಕ್ಲೋಸ್ ಇದ್ಲಲ್ಲ, ಫ್ರೆಂಡ್ಲಿ ಆಗೇ ಇದ್ಲು, ನಗ್ನಗ್ತಾ ಇದ್ಲು, ಯಾವಾಗಲೂ ನಗುಮುಖ ಅವಳು. ಸೊ ಎಲ್ಲೂ ಒಂದ್ಸರಿನೂ ಡೌಟ್ ಬರೋ ಥರ ಇಲ್ಲೇ ಇಲ್ಲ. ಡೌಟ್ ಬರೋ ಥರ ಮೀನ್ಸ್ ಆ ಥರದ್ದು ಏನೋ ಇದ್ರೆ ತಾನೆ ಅವನೇನೋ ಹಳೆ ದ್ವೇಷದಿಂದನೇ ಈ ಥರ ಮಾಡಿದ್ದಾನೆ ಅನ್ನೋ ರೀತಿಯಾಗಿ ನೀವು ಭಾವಿಸ್ತೀರಾ? ಹೌದು, ಹಳೆ ದೋಷ ಏನೋ ಇತ್ತು. ಅವ್ಳು ಬಂದು 3 ತಿಂಗಳಾಯ್ತು ಏನೋ ಅಷ್ಟೇ, ಆದ್ರೂ ನಮ್ಮ ಜೊತೆ ತುಂಬಾ ಕ್ಲೋಸ್ ಅಲ್ಲಿ ಇದ್ಲು. ಮದುವೆ ವಿಷಯ ಅಥವಾ ಆ ಥರದ್ದು ಏನಾದ್ರು
ಪ್ಲಾನಿಂಗ್ ಇದೆ, ಮನೇಲಿ ನೋಡ್ತಾ ಇದ್ದಾರೆ? ಇಲ್ಲ ಇಲ್ಲ, ಅವಳ ಅಕ್ಕನಿಗೆ ಮದ್ವೆ ಆಗಿದೆ. ಅವಳು ಇನ್ನೊಂದು ಅಕ್ಕ ಇದ್ದಾರೆ ಅಂತೆ, ಅವರಿಗೆ ಮದ್ವೆ ಆಗ್ಲಿಲ್ಲ. ಈಗ ಲಾಸ್ಟ್ನೇ ಅವಳಲ್ಲ. ಅವ್ರದ್ದು ಏನೋ ಆಗ್ಬೇಕಾಗಿತ್ತು, ಹಂಗ ಪ್ಲಾನಿಂಗ್ ಅಲ್ಲಿ ಇತ್ತು ಅಂತ? ಇಲ್ಲ, ಆತರ ಏನಿಲ್ಲ, ಸುದ್ದಿ ಇಲ್ಲ. ಸದ್ಯ ಏನು ಪ್ಲಾನಿಂಗ್ ಅಲ್ಲಿ ಇದ್ದಿಲ್ಲ ಮದುವೆದು? ನಿಮ್ಮ ಹತ್ರ ಏನು ಹಂಚ್ಕೊಂಡಿಲ್ಲ? ಇಲ್ಲ ಇಲ್ಲ, ಏನು ಹಂಚ್ಕೊಂಡಿಲ್ಲ. ಅಂದ್ರೆ ಚಿಕ್ಕ ಹುಡುಗಿ ಅಲ್ಲ, ಇನ್ನು ಮದುವೆ ವಯಸ್ಸಾಗ್ಲಿಲ್ಲ ಅವಳಿಗೆ. ಮೇಡಮ್ ನೀವೇನು ಹೇಳ್ತೀರಿ? ಅದೇ ಒಟ್ಟಿಗೆ ನಾವಿದ್ದದ್ದು. ನಾನಾಗ ರಜೆ ಇನ್ಸಿಡೆಂಟ್ ಆಗುವಾಗ ಮುಂದಿನ ದಿನ ಒಟ್ಟಿಗೆ ನಾವು ಮಾತಾಡ್ತಾ ಎಲ್ಲ ಒಟ್ಟಿಗೆ ಇದ್ದದ್ದು ನಾವು. ಒಮ್ಮೆ ಆ ಇನ್ಸಿಡೆಂಟ್ ಕೇಳುವಾಗ ನಮಗೆ ಒಮ್ಮೆ ಶಾಕ್ ಆಯಿತು, ಎಂತ ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಅದರ ಬಗ್ಗೆ ಅವಳು ಹೇಳಿಸಿರ್ಲಿಲ್ಲ. ಇಲ್ಲಿ ಫುಲ್ ಆ್ಯಕ್ಟಿವ್ ಆಗಿದ್ಲು, ಫುಲ್ಲು. ಅದೇ ಎಂತ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಅಲ್ಲ, ಯಾವಾಗಾದರೂ ನೀವು ಎಲ್ಲರೂ ಜೊತೆ ಒಟ್ಟಿಗೆ ಕೆಲಸ ಮಾಡ್ತಾರಂದ್ರೆ ಎಲ್ಲೋ ಪಾನಿಪುರಿನೋ ಗೋಬಿನೋ ಜೊತೆ ಹೋಗೋದು, ಸಣ್ಣ ಪುಟ್ಟ ಖುಷಿ ಸಂದರ್ಭಗಳನ್ನ ಹಂಚ್ಕೊಳ್ಳೋದು, ಆ ಟೈಮಲ್ಲೆಲ್ಲ ಹೇಗಿರ್ತಾ ಇತ್ತು ಮೈಂಡ್ಸೆಟ್? ಇಲ್ಲ ಇಲ್ಲ, ಹಾಗೆಲ್ಲ ಶೇರ್ ಮಾಡ್ತಿರ್ಲಿಲ್ಲ. ಅವಳು ಫುಲ್ ಆ್ಯಕ್ಟಿವ್. ಅಂದರೆ ಇದು ಮೊಬೈಲ್ ಯೂಸೇ ಮಾಡ್ತಿರ್ಲಿಲ್ಲ ಅವಳ. ಎಷ್ಟು ನಮ್ಮ ಹತ್ರ ಮಾತಾಡ್ತಾ ನಗಡ್ತಾ ಹಾಗೇ ಇದ್ಲು. ಹಾಗೆಲ್ಲ ಎಂತ ಹೇಳಿಲ್ಲ. ನಾವು ಸಹ ಕೇಳಿದ್ವಿ ಎಂತಾದ್ರೂ ಉಂಟಾ ಹಾಗೆಲ್ಲ ಅಂತ. ಆಗ ಸಹ ಎಂತ ಸಹ ಹೇಳಲಿಲ್ಲ ಅವಳು ನಮ್ಮ ಹತ್ರ. ಹೀಗೆ ಆಗ್ತದೆ ಅಂತ ಸಹ ನಮ್ಗೆ ಗೊತ್ತಿರಲಿಲ್ಲ. ಈಗ ಗೊತ್ತಿಲ್ಲ ಹುಡುಗನ ಬಗ್ಗೆ, ಹುಡುಗನ ಹಿನ್ನೆಲೆ ಯಾರು ಎಂತ ಸಹ ಗೊತ್ತಿಲ್ಲ ನಮಗೆ. ಆ ಇನ್ಸಿಡೆಂಟ್ ಆಗೋಗಳಿಗೆ ಗೊತ್ತದೆ ಹೀಗೆಲ್ಲ ಆಗಿದೆ ನಮಗೆ, ಅವಳಿಗೆ ಆಗಿದೆ ಅಂತ. ಫಸ್ಟಿಗೆ ಹೇಳ್ಬೇಕಿತ್ತು ಅವ್ರು ನಮ್ಮ ಹತ್ರ ಸಹ ಒಂದು ಮಾತು ಫ್ರೆಂಡ್ಸ್ ಆಗಿ ಅಷ್ಟು ಮಾತಾಡ್ತಿರೋದು ಒಂದು ಹೇಳಿದ್ರೆ ನಾವು ಸಹ ಎಂತಾದ್ರೂ ಮಾಡ್ತಿದ್ವಿ, ಧೈರ್ಯ ಆದ್ರೂ ತುಂಬ್ತಿದ್ವಿ. ಎಂತ ಮಾಡ್ಲಿಕ್ಕೆ ಆಗ್ಲಿಲ್ಲಾದ್ರೂ ಸಹ ಧೈರ್ಯ ಆದ್ರೂ ತುಂಬ್ತಿದ್ವಿ. ಕೆಲವೊಂದ್ಸರಿ ಈ ಘಟನೆ ಆದಮೇಲೆ ರೀಕಾಲ್ ಮಾಡ್ಕೊಳ್ಳೋದು, ನೀವು ರೀಕಾಲ್ ಮಾಡ್ಕೊಳ್ತಾ ಇರ್ತೀರಿ, ಓಕೆ ಈ ದಿನ ಹಿಂಗಿದ್ಲು ಆಗಿದ್ಲು, ಮೇ ಬಿ ಇದಕ್ಕೆ ಇರ್ಬೋದು ಅಂತ. ಆ ಥರದ್ದು ಏನಾದ್ರು ನಡೀತಿತ್ತು ಒಂದು ವಾರದಲ್ಲಿ, ಆ ವೀಕ್? ಇಲ್ಲ, ಅವಳು ಯಾವಾಗ್ಲೂ ಇರುವಾಗ ಇದ್ಲು. 3 ತಿಂಗಳು ಇದ್ದದಲ್ಲ, ಯಾವಾಗ್ಲೂ ಇದ್ದಾಗ ಇದ್ಲು. ಎವ್ರಿಡೇ ಕೂಲಾಗೆ ಇರ್ತಾರೆ. ಕೂಲಾಗಿ ಇರ್ತಿದ್ಲು. ಎಂತ ಸಹ ಡೌಟ್ ನಮ್ಗೆ ಬರ್ತಿರ್ಲಿಲ್ಲ ಅವಳು. ಹೇಳಿ, ನೀವೆಷ್ಟು ನೆನಪು ಮಾಡ್ಕೋತೀರಿ, ನೋಡ್ತಾ ಇರ್ತೀರಿ ಪ್ರತಿದಿನ, ನಿಮ್ಮ ಹತ್ರ ಮಾತಾಡ್ತಾ ಇರ್ತಾರೆ ಅಂತ ನಾನು ಭಾವಿಸ್ತೀನಿ, ಗೊತ್ತಿರುತ್ತೆ. ಏನು ಹೇಳ್ತೀರಿ ಅವ್ರ ಬಗ್ಗೆ? ನಮಗೆ ಅವಳು ಒಳ್ಳೆ ಹುಡುಗಿ, ಏನು ಇದ್ದಿಲ್ಲ ನಮ್ಮ ಹತ್ರ. ಏನು ಒಳ್ಳೆ ಹುಡುಗಿ, ನಮ್ಮ ಹತ್ರ ಕೂಡ ಅಕ್ಕ ಅಕ್ಕ ಅಂತ ಹೇಳಿ ಕರ್ಕೊಂಡಿದ್ಲು ನಮ್ಮನ್ನು. ಏನು ಮತ್ತೆ ನಮಗೆ ಮನೆಗೆ ತಲುಪುವಾಗ ವಿಷಯ ಗೊತ್ತಾಯಿತು, ಇದೆಲ್ಲ ವಿಷಯ. ಏನು ಹೇಳಿಲ್ಲ ನಮ್ಮ ಹತ್ರ. ಏನು ಅವತ್ತಿನ ದಿನ ಬೆಳಗ್ಗೆ ಎಲ್ಲಾದ್ರೂ ನೋಡಿದ್ರೆ ಮಾತಾಡ್ಸಿದ್ರೆ ಒಟ್ಟಿಗೆ ಇದ್ದು ಕೆಲಸ ಮಾಡಿ ಹೋದದ್ದು. ನಾನು ಮನೆಗೆ ತಲುಪುವಾಗ ಹೀಗೆ ಅಂತ ಹೇಳಿದ್ರು. ಈಗ ಬಂದು 3 ತಿಂಗಳಲ್ಲಿ ಯಾರೋ ಒಬ್ರು ಬರೋದಿಲ್ಲಿ ವೆಯ್ಟ್ ಮಾಡೋದು, ಆ ಥರದ್ದು ನಿಮಗೆ ಗೊತ್ತೇ ಇಲ್ಲ? ಏನು ನಮಗೇನು ಗೊತ್ತಿಲ್ಲ. ಇಲ್ಲ, ಆ ಥರದ್ದು ನಡೆದೂ ಇಲ್ಲ? ಇಲ್ಲ ಇಲ್ಲ, ಏನು ನಡೆದಲಿಲ್ಲ ಇಲ್ಲಿ. ಏಕಾಏಕಿಯಾಗಿ ಬಂದು ಅಲ್ಲಿ ಅಟ್ಯಾಕ್ ಮಾಡಿರೋದು? ಹೌದು. ನಮ್ಮದು ತುಂಬ ಚೆನ್ನಾಗಿದ್ಲು, ಎಂತ ಒಳ್ಳೆ ಹುಡುಗಿ ಲಾವಣ್ಯ. ಅವಳು ಹೇಳ್ತಿದ್ಲು, ನನಗೆ ಅಪ್ಪನಿಗೆ ನಾನು ನರ್ಸ್ ಆಗುವ ಆಸೆ ಇದೆ, ಅದನ್ನು ನಾನು ಈಡೇರಿಸ್ತೇನೆ ಅಂತ ಹೇಳ್ತಿದ್ಲು. ಏನು ಹೇಳ್ತಾ ಇದ್ರು ಪಾಪ? ನಾನು ನರ್ಸ್ ಆಗ್ತಿದ್ದೇನೆ, ನರ್ಸ್ ಆಗುವ ಆಸೆ ಉಂಟು ನನ್ನ ಅಪ್ಪನಿಗೆ, ಅದನ್ನು ನಾನು ಈಡೇರಿಸ್ತೇನೆ, ಮತ್ತೆ ಯಾವ ವಿಷಯವೂ ನನಗೆ ಬೇಡ ಅಂತ ಹೇಳ್ತಿದ್ಲು. ಓಕೆ ಓಕೆ ಓಕೆ. ಇಷ್ಟೆಲ್ಲ ಘಟನೆ, ಲಾಸ್ಟ್ ಕ್ವಶನ್, ಇಷ್ಟೆಲ್ಲ ಘಟನೆ ಆದಮೇಲೆ ನೀವೆಷ್ಟು ಶಾಕಲ್ಲಿದ್ದೀರಿ ಅಂತ ಎಲ್ಲರೂ ಮಾತಾಡ್ಕೊಳ್ಳೋದು, ಅಥವಾ ಏನೋ ಒನ್ ಟು ಒನ್ ಕಮ್ಯುನಿಕೇಟ್ ಮಾಡ್ತಿರ್ತಾರಲ್ಲ, ಈ ಥರದೊಂದು ಘಟನೆ ಇಲ್ಲ ಆಯಿತು, ನಾವೆಲ್ಲರೂ ಕೊಲೀಗ್ಸು, ಏನು ಅನಿಸುತ್ತೆ ನಿಮಗೆ ಈಗಿನ ಯಂಗ್ಸ್ಟರ್ ಆಗಿ, ನೀವು ಒಬ್ಬ ಯುವತಿಯಾಗಿ, ಈ ಥರದ್ದು ಯಾರೋ ಪೋಲಿ ಹುಡುಗರು ಈ ಥರದ್ದೆಲ್ಲ ನೋಡಿದಾಗ ಏನು ಹೇಳ್ತೀರಿ ಲಾಸ್ಟ್? ಪ್ರೀತಿ ಸಂಬಂಧವಾಗಿ ಈ ಥರ ಸೇಡು ದ್ವೇಷವಾಗಿ ಬದಲಾಗೋದು ಅದೇನಾದರೂ ನಿಮ್ಮ ಒಪಿನಿಯನ್ ಏನಾದರೂ ಇದ್ದರೆ ಮೇ ಬಿ ಹೇಳಬೇಕು ಅಂತ ಅನಿಸಿದ್ರೆ? ಆ ಥರ ಪೋಲಿ ಹುಡುಗರನ್ನೆಲ್ಲ ಲವ್ ಮಾಡಬಾರ್ದು ಅಂತ ನಾವು ಹೇಳೋದಷ್ಟೇ. ಓಕೆ, ಹೇಳ್ತೀರಾ? ಅದೇ ಹಾಗೆಲ್ಲ ಮಾಡ್ತಿದ್ದೇನೆ ಫಸ್ಟ್ ಮನೆಯವರಿಗೆಲ್ಲ ತಿಳಿಸ್ಬೇಕು. ಫಸ್ಟ್ ಮೊದಲು ಅದನ್ನೊಂದು ಮಾಡಬೇಕು. ಇಲ್ಲಾಂದರೆ ಮನೆಯವರಿಗೆ ತಿಳಿಸ್ಲಿಕ್ಕೆ ಆಗಲಿಲ್ಲ ಆದರೆ ಫ್ರೆಂಡ್ಸ್ ಎಲ್ಲ ಇರ್ತಾರಲ್ಲ, ಒಟ್ಟಿಗೆ ಇರ್ತಾರಲ್ಲ, ಅವರೊಟ್ಟಿಗೆ ಆದರೂ ಒಂದು ಮಾತಾದರೂ ಹೇಳ್ಬೇಕು. ಹೀಗೆ ಮುಚ್ಚಿಟ್ರೆ ಹೀಗೆ ಸಾಕ್ತದೆ ಒಮ್ಮೊಮ್ಮೆ. ಅವನನ್ನು ಬಿಡಲೇಬಾರ್ದು, ಇದು ಗಲ್ಲು ಶಿಕ್ಷೆ ಮಾಡಬೇಕು. ಹಾಗೆಲ್ಲ ಬಸ್ ಸ್ಟ್ಯಾಂಡಲ್ಲಿ ಒಬ್ಬಳೇ ಹೆಣ್ಮಗಳಿಗೆ ಹಾಗೆಲ್ಲ ಹಾಗೆ ಕೊಚ್ಚಿ ಕೊಚ್ಚಿ ಇದು ಮಾಡ್ತಾರಲ್ಲ, ಅವರನ್ನು ಸತ್ಯ ಉಳಿಸಲೇಬಾರ್ದು. ಅವರನ್ನು ಸಹ ಗಲ್ಲು ಶಿಕ್ಷೆ ಮಾಡಲಿಸಲೇಬೇಕು ಅವರನ್ನು. ಥ್ಯಾಂಕ್ ಯು. ಇದಿಷ್ಟು ಇಲ್ಲಿ ಕೆಲಸ ಮಾಡೋ ಎಂಪ್ಲಾಯಿಗಳ ಮಾತು. ಅವ್ರಿಗೂ ತುಂಬ ನೋವಿದೆ, ಆಘಾತ ಇದೆ. ನೋಡಿ, ಅವರು ಪ್ರತಿನಿತ್ಯ ಬಸ್ ಸ್ಟ್ಯಾಂಡ್ಗಳಿಂದ ಅವ್ರ ಮನೆಗಳಿಗೆ ತಲುಪುವಂಥವ್ರು, ಅವ್ರಿಗೂ ಕೂಡ ತುಂಬ ಭಯ ಇರುತ್ತೆ, ಮನೆ ಹೇಗೆ ತಲುಪೋದಪ್ಪ. ಈ ಥರದ ವಿಚಿತ್ರ ಪ್ರಾಣಿಗಳಿರ್ತವೆ ಅಂದರೆ ಯಾವುದೋ ಹಳೆ ದ್ವೇಷ, ಎಲ್ಲೋ ಅದು ಕಾರಣನೇ ಇರೋದಿಲ್ಲ, ಈ ರೀತಿಯ ಪ್ರಾಣವನ್ನೇ ಕಿತ್ಕೊಂಡ್ಬಿಡ್ತಾರೆ ಅಂತ. ಅವ್ರು ಶಾಕ್ನಿಂದ ಹೊರ ಬರಲಿಕ್ಕೆ ಅವ್ರಿಗೂ ಸಮಯ ಬೇಕು, ಅವರು ಕೂಡ ಹೊರಗೆ ಬರಲಿ, ಆ ಲಾವಣ್ಯಳ ಆತ್ಮಕ್ಕೆ ಶಾಂತಿ ಸಿಗಲಿ. ಶಾಂತಿ ಸಿಗೋದು ಯಾವಾಗ ಅಂದರೆ ಈ ಥರದ ಪಾಪಿಗಳಿಗೆ ಕಠಿಣ ಶಿಕ್ಷೆ ಆದಾಗ ಅಂತ ನಾನು ನಂಬ್ತೀನಿ.
ನೀವು ಹೇಗೆ ಇದ್ರ ಬಗ್ಗೆ ರಿಯಾಕ್ಟ್ ಮಾಡ್ತೀರಿ ಅದನ್ನು ಕಮೆಂಟ್ ಮುಖಾಂತರ ತಿಳಿಸ್ಬೋದು ಅಂತ ಹೇಳ್ತಾ ಧನ್ಯವಾದ.